ಇವತ್ತು ಜನವರಿ 3. ಇದು ಬರೀ ಒಂದು ದಿನಾಂಕವಲ್ಲ, ಇದೊಂದು ಕ್ರಾಂತಿಯ ನೆನಪು. ಯಾವುದು ಈ ದೇಶದ ಹೆಣ್ಣು ಮಕ್ಕಳಿಗೆ ಓದುವ ಹಕ್ಕನ್ನು ತಂದಿತ್ತೋ, ಯಾವಾಗ ಹೆಣ್ಣಿನ ಶಿಕ್ಷಣವನ್ನು ಪಾಪ ಅಂತಿದ್ರು, ಯಾವಾಗ ಒಂದು ಹೆಣ್ಣು ಮಗಳು ಸ್ಕೂಲ್ಗೆ ಹೋಗೋದೇ ಸಮಾಜದ ವಿರುದ್ಧ ಅಂತಿದ್ರು, ಅಂತ ಸಮಯದಲ್ಲಿ ಒಂದು ಹೆಣ್ಣು ಇದರ ವಿರುದ್ಧ ನಿಂತಿದ್ರು. ಸಾವಿತ್ರಿ ಬಾಪುಲೆ 1831ರಲ್ಲಿ ಭಾರತದ ಮೊದಲ ಬಾಲ್ವಿಕಾ ವಿದ್ಯಾಲಯವನ್ನು ಅಂದ್ರೆ ಗರ್ಲ್ಸ್ ಸ್ಕೂಲ್ ನ ಇವರು ಸ್ಟಾರ್ಟ್ ಮಾಡ್ತಾರೆ. ದಿನಾಲು ಇವರು ಪಾಠ ಕಲಿಸಲಿಕ್ಕೆ ಶಾಲೆಗೆ ಹೋಗುವಾಗ ರಸ್ತೆಯಲ್ಲಿ ಜನಗಳ ಬೈಗುಳವನ್ನು ಕೇಳಿಸ್ಕೋಬೇಕಿತ್ತು, ಕಲ್ಲು ತೂರಾಟವನ್ನು ಸಹಿಸ್ಕೋಬೇಕಿತ್ತು. ಈ ತರ ಹಿಂಸೆ ಇದ್ರು ಸಾವಿತ್ರಿ ಬಾಪುಲೆ ಅವರು ನಿಲ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಹೋಗೋ ದಾರಿ ಕಷ್ಟ ಇದೆ ಅಂತ. ಆದ್ರೂ ಅವರಿಗೆ ಗುರಿ ತಲುಪುವುದು ಮುಖ್ಯವಾಗಿತ್ತು. ಅವರು ಬರೀ ಪುಸ್ತಕ ಕೊಡ್ಲಿಲ್ಲ, ಅವರು ಹೆಣ್ಮಕ್ಳಿಗೆ ಧ್ವನಿ ಕೊಟ್ರು. ಅವ್ರು ಹೇಳ್ಕೊಟ್ರು ಜ್ಞಾನ ಇಲ್ಲ ಅಂದ್ರೆ ಮುಕ್ತಿ ಇಲ್ಲ ಅಂತ. ಇವತ್ತಿನ ದಿನ ಹೆಣ್ಮಕ್ಳು ಡಾಕ್ಟರ್, ಇಂಜಿನಿಯರ್, ಲಾಯರ್ ಅಥವಾ ಏನೇ ಒಂದು ಸಾಧನೆ ಮಾಡಿದ್ರು ಅದ್ರ ಹಿಂದೆ ಸಾವಿತ್ರಿ ಬಾಪುಲೆ ಅವರ ಹಠ ಇದೆ. ಇವತ್ತು ಅವರ ಜಯಂತಿ ದಿನ. ಬರೀ ಹೂ ಹಾಕಿ ಅಲ್ಲಿಗೆ ಬಿಟ್ಬಿಡ್ಬೇಡಿ, ಅವರ ಕನಸನ್ನು ನನಸಾಗಿ ಜೀವಂತವಾಗಿಡಿ. ಹೆಣ್ಣು ಮಕ್ಕಳಿಗೆ ಓದಿಸಿ ಮತ್ತೆ ಸಮಾನತೆಯನ್ನು ಕೊಡಿ. ನೆನ್ಪಿಟ್ಕೊಳ್ಳಿ, ಶಿಕ್ಷಣ ಎಲ್ಲದಕ್ಕಿಂತ ದೊಡ್ಡದು. ನೀವು ಕೂಡ ಈ ಯೋಚನೆ ಜೊತೆಗಿದ್ದೀರಾ ಅಂದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತೆ ಕಮೆಂಟ್ ಅಲ್ಲಿ ಜೈ ಸಾವಿತ್ರಿ ಬಾಪುಲೆ ಎಂದು ಕಮೆಂಟ್ ಮಾಡಿ.